ಐಟಿ ಸಿಟಿಯಲ್ಲಿ ಮತ್ತೆ ಟೋಯಿಂಗ್ ಭೂತವನ್ನ ಸರ್ಕಾರ ತರ್ತಾ ಇದೆ. ಬೆಂಗಳೂರಲ್ಲಿ ರಸ್ತೆ ಬದಿ ಗಾಡಿ ಮತ್ತೆ ಸಂಬಂಧಪಟ್ಟಂತ ಮಾಲ್ಗಳನ್ನ ಬಿಟ್ಟು ಹೋದ್ರೆ ಅದನ್ನ ಜಪ್ತಿ ಮಾಡಲಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ರಸ್ತೆ ಬದಿ ವಾಹನಗಳನ್ನ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಒಂದು ವಾರ್ಡ್ಗೆ 2 ಟೋಯಿಂಗ್ ವಾಹನಗಳು ಬರುತ್ತೆ ಅಂತ ಉಪಮುಖ್ಯಮಂತ್ರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಇಲ್ಲದ ಕಡೆ ವಾಹನಗಳನ್ನ ನಿಲ್ಲಿಸಿದ್ರೆ ಮುಲಾಜಿಲ್ದೆ ಟೋ ಮಾಡ್ಕೊಂಡು ಹೋಗ್ತೀವಿ ಅಂತ ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಸರ್ಕಾರ ಶಾಕ್ ಕೊಡ್ತಾ ಇದೆ. ಐಟಿ ಸಿಟಿಯ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡ್ತೀವಿ, ಮತ್ತೆ ಅನಧಿಕೃತ ಪಾರ್ಕಿಂಗ್ ಏನ್ ಮಾಡ್ತಾರಲ್ಲ ಅದನ್ನ ನಿಯಂತ್ರಿಸ್ತೀವಿ, ಪಾದಚಾರಿಗಳಿಗೆ ಯಾವುದೇ ಸಮಸ್ಯೆ ಉಂಟಾಗದೇ ಇರೋಂಗ್ ನೋಡ್ಕೊಳ್ತೀವಿ ಅಂತ ಹೇಳಿ ಈ ಟೋಯಿಂಗ್ ಅನ್ನು ತರ್ತಾರೆ. ಬಟ್ ಟೋಯಿಂಗ್ ವಾಹನ ಸವಾರರ ಪಾಲಿಗೆ ಭೂತವಾಗಿ ಕಾಡುತ್ತೆ. ಹೇಳ್ತೀನಿ ಯಾಕೆ ಅಂತ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ. ಆಮೇಲೆ ಅಬಂಡೆಂಟ್ ವೆಹಿಕಲ್ಗಳು ಎಲ್ಲೆಲ್ಲಿ ಗಾಡಿಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಅದನ್ನೆಲ್ಲ ತುಂಬಿಕೊಂಡು ಹೋಗಿ ಕೆಲವು ಜಾಗನ ನಿಗದಿ ಮಾಡ್ತಾ ಇದ್ದೀವಿ. ಕೆಲವು ಜಾಗನ ರಿಕ್ಲೈಮ್ ಆಗಿರೋದು ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಸುಮ್ಮನೆ ಗಾಡಿ ನಿಲ್ಲಿಸ್ಬಿಟ್ಟು ವಾರ ಗಟ್ಟಲೆ 15 ದಿನ 20 ದಿನ ರೋಡಲ್ಲಿ ನಿಲ್ಲಿಸಿರೋ ಗಾಡಿಗಳನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇರ್ತೀವಿ. ಯಾರನ್ನು ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಯಲ್ಲಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾ ಇದೀವಿ. 3 ಜಾಗ ಬೆಲ್ಲಹಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲಿ ಹೋಗಿ ಗಾಡಿಗಳನ್ನ ಬಿಸಾಕಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕುವಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರ್ಲಿ ಎತ್ಕೊಂಡು ಹೋಗ್ತಾ ಇರೋದು, ನಿಮ್ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ. ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು, ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು ಎತ್ಕೊಂಡು ಹೋಗುವಂಥದ್ದು. ಆಮೇಲೆ ಅಬಂಡೆಂಟ್ ವೆಹಿಕಲ್ಗಳು ಎಲ್ಲೆಲ್ಲಿ ಗಾಡಿಗಳಲ್ಲೇ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಇದನ್ನ ಟೋಯಿಂಗ್ ಭೂತ ಅಂತಾನೆ ಕರೆಯಲಾಗುತ್ತೆ. ಬಿಕಾಸ್ ಈ ಖಾಸಗಿ ಅವ್ರಿಗೆ ಟೋಯಿಂಗ್ ಗುತ್ತಿಗೆ ಕೊಟ್ರೆ ಅವರು ತುಂಬಾ ರೂಡ್ ಆಗಿ ನಡ್ಕೊಳ್ತಾರೆ, ಪೊಲೀಸರು ಲಿಟ್ರಲಿ ವಾಹನ ಸವಾರರ ಮೇಲೆ ಸವಾರಿ ಮಾಡ್ತಾರೆ, ಆಮೇಲೆ ಟೋಯಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ವಿಧಿಸ್ತಾರೆ. ಈ ರೀತಿ ಅನೇಕ ಆರೋಪಗಳು, ಆಕ್ರೋಶ ಸಾರ್ವಜನಿಕವಾಗಿ ವ್ಯಕ್ತವಾಗಿತ್ತು. ಸೊ ಸ್ಟಾಪ್ ಮಾಡಿದ್ರು, ಈಗ ಮತ್ತೆ ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ಏನಿದ್ರ ಹಿಂದಿನ ಉದ್ದೇಶ, ಯಾವಾಗಿಂದ ಜಾರಿಗೆ ಬರುತ್ತೆ? ಪ್ರಜ್ವಲ, ಇಲ್ಲಿಗ ಒಂದು ದೊಡ್ಡ ಮಟ್ಟಕ್ಕೆ ಚರ್ಚೆ ಹಿಂದೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಟೋಯಿಂಗ್ ಅನ್ನು ಮಾಡ್ತಾ ಇದ್ರು. ಟೋಯಿಂಗ್ ಮಾಡೋದು ತಪ್ಪು ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಆದರೆ ಟೋಯಿಂಗ್ ಮಾಡ್ತಕ್ಕಂಥ ರೀತಿಗಳಿದೆಯಲ್ಲ, ಅವರು ಬರೋದು, ಯಾಕಂತ ಹೇಳಿದ್ರೆ ಯಾವುದಾದ್ರೂ ಸರ್ಕಾರಿ ಕೆಲಸಗಳು ಇಷ್ಟು ವೇಗದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಅದೊಂದು ಟೋಯಿಂಗ್ ಅಂತೇಳಿ ವ್ಯಾಖ್ಯಾನ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಒಂದು 2-3 ಸೆಕೆಂಡ್ಗಳಲ್ಲೇ ವಾಹನಗಳನ್ನು ಏನಾದರೂ ಇಲ್ಲಿ ನಿಲ್ಲಿಸಿದ್ರೆ ಅವರು ಆ ತಕ್ಷಣಕ್ಕೆ ಟೋಯಿಂಗ್ ವಾಹನವನ್ನು ತೆಗೆದುಕೊಂಡು ಬಂದು ಒಂದು 10 ಸೆಕೆಂಡ್ನಲ್ಲಿ ಅದನ್ನ ಲೋಡ್ ಮಾಡ್ತಾ ಇದ್ರು. ಅದಾದ ಬಳಿಕ ತೆಗೆದುಕೊಂಡು ಹೋಗ್ತಾ ಇದ್ರು. ಅದಾದ ಬಳಿಕ ವಾಹನದ ಮಾಲೀಕರನ್ನ ಹತಾಯಿಸ್ತಾ ಇದ್ರು. ಇದು ಪೊಲೀಸ್ನವರು ಮಾಡ್ತಾ ಇರಲ್ಲ, ಒಂದು ಖಾಸಗಿ ಸಂಸ್ಥೆ ಕೊಟ್ಟಿರ್ತಾರೆ. ಅವರು ಅಷ್ಟು ಚಾಚು ತಪ್ಪದೆ ಈ ಒಂದು ಟೋಯಿಂಗ್ ಅನ್ನ ಪಾಲಿಸ್ತಾ ಇದ್ರು. ಹೀಗಾಗಿ ಸಾಕಷ್ಟು ಜನ ವಿರೋಧ ವ್ಯಕ್ತವಾಯಿತು. ಅದಾದ ಬಳಿಕ ಒಂದಿಷ್ಟು ಜನಾಕ್ರೋಶ ಹಿನ್ನೆಲೆಯಲ್ಲಿ ಟೋಯಿಂಗ್ ಅನ್ನ ಬ್ಯಾನ್ ಮಾಡಿದ್ರು. ಇದೀಗ ಮತ್ತೆ ಟೋಯಿಂಗ್ ಅನ್ನು ಆರಂಭಿಸುವಂತಹ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೋ ಪಾರ್ಕಿಂಗ್ ಏನಾದರೂ ಗಾಡಿ ನಿಲ್ಲಿಸಿದ್ರೆ ಈ ಗಾಡಿಯನ್ನ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಒಂದ್ ಕಡೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಹಳೆ ಅಂದ್ರೆ ಒಂದಿಷ್ಟು ವರ್ಷಗಳಿಂದ, ಒಂದು 5-10 ವರ್ಷಗಳಿಂದ ಒಂದು ರೋಡಲ್ಲಿ ಗಾಡಿಗಳನ್ನ ನಿಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಅದನ್ನ ಟೋ ಮಾಡೋದು ಓಕೆ, ಅದನ್ನು ತೆಗೆದುಕೊಂಡು ಹೋಗೋದು ಓಕೆ. ಆದ್ರೆ ಈಗ ನೋ ಪಾರ್ಕಿಂಗ್ ನಿಲ್ಲಿಸಿದ ಎಲ್ಲಾ ವಾಹನಗಳನ್ನ ಯಾರಾದ್ರೂ ಖಾಸಗಿಯವರಿಗೆ ಕೊಟ್ರೆ ಈ ರೀತಿಯಾಗಿ ತೆಗೆದುಕೊಂಡು ಹೋದ್ರೆ ಇದು ಸರಿನಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರು ಆಗುತ್ತೆ. ಈಗ ಜಿಬಿಎ ಚುನಾವಣೆ ಹೊಸ್ತಿಲಲ್ಲಿದೆ ಸರ್ಕಾರ. ಈ ಸಂದರ್ಭದಲ್ಲಿ ಸರ್ಕಾರ ದೊಡ್ಡ ಮಟ್ಟಿಗೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಅನ್ನೋ ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ. ರೂಪೇಶ್, ಹಾಗೆ ಹೋಲ್ಡ್ ಅಲ್ಲಿ ನಿಮ್ಮಿಂದ ಮತ್ತಷ್ಟು ಡೀಟೇಲ್ಸ್ ನಾನು ಪಡ್ಕೊಳ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ರಸ್ತೆ ಬದಿ ತಿಂಗಳಾನ್ಗಟ್ಲೆ ಗಾಡಿ ನಿಲ್ಲಿಸಿದ್ರು ಕೂಡ ಹುಷಾರ್ ಅನ್ನುವಂತಹ ವಾತಾವರಣ. ಬಿಕಾಸ್ ತಿಂಗಳಗಟ್ಲೆ ಗಾಡಿನೇನಾದ್ರೂ ರಸ್ತೆ ಬದಿ ನಿಲ್ಲಿಸಿದ್ರೆ ಅದು ಡಂಪಿಂಗ್ ಯಾರ್ಡ್ನ ಪಾಲಾಗುತ್ತೆ. ಬೆಂಗಳೂರಿನ ಬೆಳ್ಳಹಳ್ಳಿ, ಮೀಟಗಾನಹಳ್ಳಿ, ಗಿಡ್ಡೇನಹಳ್ಳಿ, ಸೊಂಡೆಕೊಪ್ಪದಲ್ಲಿ ಡಂಪಿಂಗ್ ಯಾರ್ಡ್ ಮಾಡ್ತೀವಿ. ಹಳೆ ವಾಹನ ಡಂಪಿಂಗ್ ಯಾರ್ಡ್ಗೆ ಅಂತ ಹೇಳಿನೇ 4 ಜಾಗ ನಿಗದಿ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ವೇಸ್ಟ್ ವೆಹಿಕಲ್ಲು ಅಂತೆಲ್ಲ ಹೇಳ್ಕೊಂಡು ಅದನ್ನ ಸೇಲು ಮಾಡೋದಕ್ಕಾಗದೆ
ರಸ್ತೆ ಬದಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಡಂಪಿಂಗ್ ಯಾರ್ಡ್ ಪಾಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ಲೈವ್ನಲ್ಲಿದ್ದಾರೆ. ರೂಪೇಶ್, ಈಗ ಹಳೆ ವಾಹನ ಏನು ಉಪಯೋಗಕ್ಕೆ ಬರದೇ ಇದ್ರೂ ಕೂಡ ರಸ್ತೆ ಬದಿ ನಿಲ್ಲಿಸಿದ್ದಾರೆ ಅಂದ್ರೆ ಅದು ಸೀದಾ ಡಂಪಿಂಗ್ ಯಾರ್ಡ್ ಪಾಲು ಅಂತ ಹೇಳಿದ್ದಾರೆ. ಜಾಗ ಕ್ಲಿಯರ್ ಮಾಡಬೇಕು, ಪಾರ್ಕಿಂಗ್ ಸಮಸ್ಯೆ ಕನ್ಸ್ಯೂಮ್ ಮಾಡ್ತಿರೋದು ಅನಗತ್ಯವಾಗಿ, ಅದನ್ನು ತಡಿಬೇಕು ಅಂತಾನ ಈ ಒಂದು ನಿರ್ಧಾರ? ನಿಜ. ಯಾಕಂತ ಹೇಳಿ ಸರ್ಕಾರ ಈ ನಿರ್ಧಾರನ ಸ್ವಾಗತವನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಒಂದು ಸ್ಥಳದಲ್ಲಿ ವೆಹಿಕಲ್ ನಿಂತಿರುತ್ತೆ. ಆ ವೆಹಿಕಲ್ ಯಾವುದು ಕೂಡ ಅಂದ್ರೆ ರಾತ್ರಿ ನಿಲ್ಲಿಸಿ ಅಥವಾ ಮನೆ ಹತ್ರ ಪಾರ್ಕಿಂಗ್ ಇಲ್ಲ ಅಂತ ನಿಲ್ಲಿಸಿ ಹೋಗೋದಲ್ಲ. ಅವರೆಲ್ಲರೂ ಕೂಡ ಗಾಡಿಗಳನ್ನ ಬಳಸುವಂತ ಸ್ಥಿತಿಗಳು ಇರೋದಿಲ್ಲ. ಆ ಒಂದಿಷ್ಟು ರಸ್ತೆಗಳಲ್ಲಿ ಆ ಗಾಡಿ 1 ವರ್ಷ 2 ವರ್ಷದಿಂದ ನಿಂತಿರುತ್ತೆ. ಈ ಸಂದರ್ಭದಲ್ಲಿ ಆ ಒಂದು ಗಾಡಿಗಳನ್ನ ಕ್ಲಿಯರ್ ಮಾಡೋದ್ರ ಮೂಲಕವಾಗಿ ಪಾರ್ಕಿಂಗ್ ಅವಕಾಶ ಮಾಡ್ಕೊಳ್ಳೋದು, ಅದೇ ರೀತಿಯಾಗಿ ಹೊಸ ವಾಹನಗಳು ನಿಲ್ಲಿಸಲಿಕ್ಕೆ ಅವಕಾಶ ಮಾಡ್ಕೊಳ್ಳೋದು, ಈ ತಯಾರಿಗಳನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ. ಹೀಗಾಗಿ ಇವತ್ತು ಸಭೆಯಲ್ಲಿ ಪ್ರಮುಖವಾಗಿರತಕ್ಕಂಥ ವಿಚಾರ ಇದೇ ವಿಚಾರ. ಯಾಕಂತ ಹೇಳಿದ್ರೆ ಈ ಸಾಕಷ್ಟು ಪಾರ್ಕಿಂಗ್ ಸಮಸ್ಯೆಗಳಿದೆ ನಗರದಲ್ಲಿ. ಈ ಒಂದು ಸ್ಕ್ರಾಪ್ ವೆಹಿಕಲ್ ಇತ್ತು, ಇದನ್ನ ಕ್ಲಿಯರ್ ಮಾಡಬೇಕು ಅನ್ನುವಂತ ಚರ್ಚೆಗಳನ್ನ ಮಾಡಲಾಗಿದೆ. ಅದೇ ರೀತಿ ಒಟ್ಟಾರೆಯಾಗಿ ಈ ಒಂದು ಟೋಯಿಂಗ್ ಇದೆಯಲ್ಲ, ಇದಕ್ಕೂ ಕೂಡ ಸಂಬಂಧಪಡುತ್ತೆ. ಹೀಗಾಗಿ ಒಂದು ವಾರ್ಡ್ಗೆ 2 ಟೋಯಿಂಗ್ ವಾಹನಗಳಿರುತ್ತೆ. ಈ ಟೋಯಿಂಗ್ ಅನ್ನು ತೆಗೆದುಕೊಂಡು ಎಲ್ಲೆಲ್ಲ ಆ ವೆಹಿಕಲ್ ಇರುತ್ತಲ್ಲ, ಆ ಒಂದು ಹಳೆ ವೆಹಿಕಲ್ ಗಳನ್ನ ತೆಗೆದುಕೊಂಡು ಹೋಗಿ ನಗರದ ನಾನಾ ಕಡೆ 4-5 ಕಡೆಗಳಲ್ಲಿ ಒಂದು ಹಾಕ್ಲಿಕ್ಕೂ ಕೂಡ ಡಂಪಿಂಗ್ ಯಾರ್ಡ್ ಅನ್ನು ಕೂಡ ಮಾಡಲಿಕ್ಕೆ ನಿರ್ಧಾರ ಮಾಡ್ಕೊಳ್ಳಲಾಗಿದೆ. ಆ ಸ್ಕ್ರಾಪ್ ವೆಹಿಕಲ್ ಗಳನ್ನ ಅಲ್ಲಿ ಹಾಕಲಾಗುತ್ತೆ. ಅದಾದ ಬಳಿಕ ಅಲ್ಲಿಂದ, ಯಾಕಂದ್ರೆ ಅದು ಮಾಲೀಕರು ಅಲ್ಲಿ ಹೋಗಿ ತೆಗೆದುಕೊಂಡು ಬರ್ಲಿಕ್ಕೂ ಕೂಡ ವ್ಯವಸ್ಥೆಗಳು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಪಾರ್ಕಿಂಗು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ. ಈ ಮೂಲಕವಾಗಿ ಒಂದು ಕಡೆ ಟೋಯಿಂಗು, ಮತ್ತೊಂದು ಕಡೆ ಸ್ಕ್ರಾಪ್ ವೆಹಿಕಲ್ಗೂ ಕೂಡ ಟೋ ಮಾಡ್ತಾರೆ. ಅದೇ ರೀತಿಯಾಗಿ ಪಾರ್ಕಿಂಗು ಕೂಡ ಹೊಸ ನೀತಿಯನ್ನು ಜಾರಿ ಮಾಡುವ ಬಗ್ಗೆ ಈಗ ಡಿ.ಕೆ. ಶಿವಕುಮಾರ್ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಪ್ರಜ್ವಲ. ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.